ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ಗುರು ಶಂಭುಲಿಂಗ ಪಾದ ಪಂಕಜ ವಿಗೆನ್ನ ಮತಿಗೆ ಮಂಗಳವನು ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತ ಜನ ಕಲ್ಪಭುಜಂಗೆ ಶಂಭುವಿಗ ಮೋದದಿಂ ವಂದಿಸುವೆನು. ಶ್ರೀ ಗುರುವಚನೋಪದೇಶವನಾಲಿಸಿದಾಗಳಹುದೋ ನರರಿಗೆ ಮುಕುತಿ, ಅಗಣಿತ ಮಹಿಮೆಯ ನಗಲದ ವಿಭುವನೆ ಜಾನರ ದೇವ, ಸೊಗಸುವ ಸುಗುಣ ಸಂತತಿಗೂಡಿದ ಭವನೇ ಜಾನರ ದೇವ, ನೋಡಲಾಗದೆ ದೇವ ನೋಡಲಾಗದೆ, ಕೂಡೆ ನಿನ್ನ ದಿಟ್ಟಿ ಮೂರು ನಾಡೆಲೇಸು ಮಾಡುಲೆನ್ನ, ನೋಡಲಾಗದೆ ದೇವ ನೋಡಲಾಗದೆ, ಕಾಯೋ ಸುಖಸಾಗರ ನೀನುಪಕಾರ, ಮಾಯಾವಿಧೂರ ಬಿಡದೆನ್ನ ಗುಣ ಮಣಿಹಾರ, ಕೋಗಿಲೆ ಚೆಲ್ಲುವ ಕೋಗಿಲೆ ಮುದ್ದು ಕೋಗಿಲೆ ಜಾನ ಕೋಗಿಲೆ, ಸುಮ್ಮನೆ ಕಾಲ ಕಳೆದು ಸಾವುದುಚಿತವೇ, ನೆಮ್ಮಿ ನಿಜವನು ಮುಕ್ತಿ ಪಡೆಯದೆ ಮನುಜ, ಶ್ರೀ ಗುರು ವಚನದಿಂದಧಿಕ ಸುಧೆ ಉಂಟೆ, ರಾಗದಿಂ ಬೇರುನ್ನು ಭವಬೀಜಮುಂಟೆ ಅಂತ ಹೇಳ್ಯಾರ. ಶ್ರೀಮನ್ನಿಜಗುಣ ಶಿವಯೋಗಿಗಳು ವಿಶೇಷವಾಗಿ ಜ್ಞಾನಬೋಧೆಯನ್ನು ಮಾಡಿದರು ನೋಡ್ರಿ. ವಿವೇಕ ಚಿಂತಾಮಣಿ, ಪರಮಾನುಭವ ಬೋಧೆ, ಕೈವಲ್ಯ ಪದ್ಧತಿ, ಅನುಭವ ಸಾರ, ಪಾರಮಾರ್ಥ ಗೀತೆ, ಪಾರಮಾರ್ಥ ಪ್ರಕಾಶಿಕೆ ಅನ್ನುವಂತಹ ವೇದಾಂತಗಳ ಮಾರ್ಗ, ಅವುಗಳನ್ನು ಷಟ್ಶಾಸ್ತ್ರಗಳು ಅಂಥೇಳಿ ಕರೆದರು. ಜಗತ್ತಿಗೆ ಬೋಧಿಸಿದಂತಹ ಮಹಾಜ್ಞಾನಿಗಳು ಶ್ರೀಮನ್ನಿಜಗುಣ ಶಿವಯೋಗಿಗಳು. ಶ್ರೀ ಗುರು ವಚನದಿಂದಧಿಕ ಸುಧೆ ಉಂಟೆ ಅಂತ ಕೇಳಿದರು. ಜಗತ್ತಿನೊಳಗೆ ಸದ್ಗುರುವಿನ ಒಂದು ಅಮೃತ ವಾಣಿಗಿಂತಲೂ ಶ್ರೇಷ್ಠವಾದಂತಹ ಅಮೃತ ಮತ್ತೇನಾದರೂ ಐತಿನ ಅಂತ. ರಾಗದಿಂ ಬೇರಿನ್ನು ಭವಬೀಜಮುಂಟೆ ಅಂದ್ರೆ ಮತ್ತೆ ಆಸೆಗಿಂತಲೂ ದೊಡ್ಡದಾದಂತಹ ಒಂದು ಭವಬೀಜ ಮತ್ತೊಂದು ಐತಿನ ಅಂತ ಕೇಳಿದರು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ನರರಿಗೆ ಮುಕುತಿ ಅಂತ ಹೇಳಿದರು. ಕೋಗಿಲೆ ಚಲ್ವ ಕೋಗಿಲೆ ಮುದ್ದು ಕೋಗಿಲೆ ಜಾನ ಕೋಗಿಲೆ ಅಂಥೇಳಿ ಕರೆದರು. ಹಿಂಗೆ ನಿಜಗುಣ ಶಿವಯೋಗಿಗಳನ್ನು ಎಷ್ಟಂತ ಗುಣಗಾನ ಮಾಡುವುದಂತ. ಭಾರತೀಯ ದಾರ್ಶನಿಕ ಪರಂಪರೆಯ ಅಗ್ರಗಣ್ಯ ಅನುಭಾವಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಅಪ್ರತಿಮ ಪ್ರತಿಭಾ ಸಂಪನ್ನರು, ಪರಮ ವೈರಾಗ್ಯ ಮೂರ್ತಿಗಳು, ಸಂಗೀತ ಶಿವಸುಧಾಕರರು, ಬಹುಭಾಷಾ ವಿಶಾರದರು, ಕನ್ನಡ ವಾಂಗ್ಮಯ ಲೋಕದ ಅನಭಿಷಕ್ತ ದೊರೆಗಳು, ಅದರೊಂದಿಗೆ ಕನ್ನಡ ನಾಡಿಗೆ ಕೈವಲ್ಯ ಸಾಹಿತ್ಯ ಅನ್ನುವಂತಹ ಮೇರು ಪರಂಪರೆಯನ್ನು ಹುಟ್ಟು ಹಾಕಿದಂತಹ ಹರಿಕಾರರನ ಶ್ರೀ ನಿಜಗುಣ ಯತಿವರ್ಯರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. 1935ನೇ ಇಸ್ವಿ ಒಳಗೆ ಮುಂಬೈ ಮಹಾನಗರದೊಳಗೆ ವಿಶ್ವ ಅಧ್ಯಾತ್ಮ ಸಮಾವೇಶ ನಡೆದಿತ್ತು. ಅದರ ಒಂದು ಉದ್ಘಾಟಕರಾಗಿ ಅಲ್ಲಿ ಪಾಲ್ಗೊಂಡಂಥವರು ಸರ್ಕಾರದ ಮಂತ್ರಿಗಳಾಗಿದ್ದಂತಹ ಕನ್ನಡ ಕುಲತಿಲಕರಾದಂತಹ ಸರ್ ಸಿದ್ದಪ್ಪ ಕಂಬಳಿಯವರು. ಅವರು ತಮ್ಮ ಉದ್ಘಾಟನಾ ಭಾಷಣವನ್ನು ಆ ಮುಂಬೈ ನಗರದಲ್ಲಿ ಮಾಡಬೇಕಾಗಿತ್ತು. ಅವರು ಎಷ್ಟೊಂದು ಸುಂದರವಾಗಿ ಅಲ್ಲಿ ನುಡಿತಾರಪ್ಪ ಅಂತಂದ್ರೆ, ಭಾರತದ ಯಾವ ಭಾಷೆಯಲ್ಲಿಯೂ ವೇದಾಂತ, ಶಿವಾದ್ವೈತ ಶಾಸ್ತ್ರ, ಸಾಹಿತ್ಯ
ಲೌಕಿಕ ಪಾರಮಾರ್ಥ ಕಾವ್ಯ ಸಂಗೀತ ವ್ಯಷ್ಟಿ ಸಮಷ್ಟಿ ಒಂದೆಡೆ ಸಂಗಮವಾಗುವ ಚೇತನರು ದೊರೆಯುವುದು ವಿರಳಾತಿ ವಿರಳ. ಆದರೆ ಶ್ರೀ ನಿಜಗುಣರು ಎಲ್ಲ ಪ್ರಕಾರದ ಸಾಹಿತ್ಯಗಳನ್ನು ರಚಿಸಿ ಸರಳವಾಗಿ ಕನ್ನಡೀಕರಣಗೊಳಿಸಿದ್ದಾರೆ. ಅದ್ವೈತ ಮತಸ್ಥಾಪಕರಾದ ಶ್ರೀ ಜಗದ್ಗುರು ಶಂಕರಾಚಾರ್ಯರಿಗಿಂತಲೂ ಯಾವುದರಲ್ಲಿಯೂ ನಿಜಗುಣ ಶಿವಯೋಗಿಗಳು ಕಡಿಮೆಯಿಲ್ಲ ಎಂದು ಅಭಿಮಾನದಿಂದ ನುಡಿತಾರೆ. ನೋಡ್ರಿ, ಅಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಂದ್ರೆ ಸಾಮಾನ್ಯರಲ್ಲ. ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಕನ್ನಡದೊಳಗೆ ಸರಳವಾಗಿ ತಿಳಿಯುವಂಗೆ ತಿಳಿಸಿದಂಥ ಪುಣ್ಯಾತ್ಮರು. ಹೌದು, ನಿಜಗುಣರು ಕೇವಲ ಶಾಸ್ತ್ರಗಳನ್ನು ಮಾತ್ರ ಹೇಳಿದ ಶಾಸ್ತ್ರವಂತರಲ್ಲ, ಲೋಕದ ಎಲ್ಲ ಶಿವಶಾಸ್ತ್ರಗಳನ್ನು ಹೇಳಿದ ಶಿವಾವತಾರಿಗಳು. ಕನ್ನಡ ಸಾಹಿತ್ಯ ಚರಿತ್ರೆ ಒಳಗೆ ಒಟ್ಟ 3 ಜನ ನಿಜಗುಣರ ಹೆಸರು ಬರ್ತಾವಂಥದ್ರೊಳಗೆ ಮೊಟ್ಟ ಮೊದಲಿದವರು 1160 ನಿಜಗುಣ ಯೋಗಿ ಅನ್ನೋರಾಗಿ ಹೋದರು. ಮತ್ತು ಅವರು ವಚನಗಳನ್ನು ರಚಿಸಿದರು, 16 ವಚನಗಳನ್ನು ರಚಿಸಿದರು. ಆಮೇಲೆ 1650 ಅದ್ವೈತ ರಾಮಾಯಣ ಅನ್ನುವಂಥ ಒಂದು ಪುಣ್ಯ ಗ್ರಂಥವನ್ನು ರಚಿಸಿದಂಥವರು ನಿಜಗುಣಾರ್ಯರು ಅಂತಾಗಿ ಹೋದರು. 3ನೇದವ್ರನ್ನ ಈ ಕೈವಲ್ಯದ ಕರ್ತಾರ ಅನಿಸಿಕೊಂಡಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಮೈಸೂರು ಜಿಲ್ಲೆ ಅನೇಕ ಪುಣ್ಯಾತ್ಮರಿಗೆ ಆಶ್ರಯವನ್ನು ನೀಡಿದಂಥ ಅರಿವಿನ ಧಾಮ, ಕಾವೇರಿ ಮತ್ತು ಕಪಿಲಿಯರ ಸಂಗಮ ಕ್ಷೇತ್ರ ತಿರುಮಕುಡಲು. ಆ ಅನತಿ ದೂರದೊಳಗನ ಶಂಭುಲಿಂಗ ಶಿವಯೋಗಿಗಳ ಬೆಟ್ಟ. ಆ ಪ್ರಾಕಾರದ ಪರಿಸರದೊಳಗೆ ಗಾಳಿಪುರ ಅನ್ನುವಂಥ ಅಪರೂಪದ ಒಂದು ಗ್ರಾಮ. ಆ ಪರಿಸರದೊಳಗೆ ಒಬ್ಬ ಪಾಳೆಗಾರ ಇದ್ದ. ಆ ಪಾಳೆಗಾರನ ಈ ಶ್ರೀಮನ್ ನಿಜಗುಣ ಶಿವಯೋಗಿಗಳು ರಾಜರಿದ್ದರು. ರಾಜರಿದ್ರೂ ಸಹಿತ ಅವರೊಳಗೆ ರಾಜಭೋಗದ ಕಡೆ ಲಕ್ಷ್ಯ ಇದ್ದಿದ್ದಿಲ್ಲ. ಅಧ್ಯಾತ್ಮದ ಸಾಧನೆ ಕಡೆಗಿನ ಅವ್ರದ್ದು ಹೆಚ್ಚು ಲಕ್ಷಿತ್ತು. ಅವರ ಗುರುಗಳು ಶಂಭುಲಿಂಗರು ಅಂತ ಹೇಳ್ತಾರೆ. ಒಂದು ಸಾರಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ರಾಜರನ್ನ ಇದ್ದಾಗ ಕ್ಷೌರ ಮಾಡ್ಕೋತಿರ್ತಾರೆ. ಬಂಗಾರದ ವಾಟೆ ಒಳಗೆ ನೀರು ತುಂಬಿಟ್ಟುಕೊಂಡಿರ್ತಾರೆ. ಭವತಿ ಭಿಕ್ಷಾಂದೇಹಿ ಅಂಥೇಳಿ ಗುರುಗಳಾದಂಥ ಶಂಭುಲಿಂಗರನ್ನ ಬೇರೆ ವೇಷದೊಳಗೆ ಬಂದುಬಿಡ್ತಾರೆ. ಇವ್ರಿಗೆ ಏನು ಹಾಕಬೇಕು ಅಂಥೇಳಿ ಗೊತ್ತಾಗಲಾರ್ದೆ ಆ ಬಂಗಾರದ ವಾಟೆಯನ್ನು ಎಡಗೈಲಿಂದ ಹಾಕ್ತಿರ್ತಾರೆ. ಮತ್ತು ಎಡಗೈಲಿ ಬೇಡಂತ ಬಲಗೈಯಾಗಿ ತೊಗೊಳಕ್ಕೆ ಹೋಗ್ತಾರೆ. ಆವಾಗ ಆ ವೇಷಧಾರಿ ಗುರುಗಳು ಏನಂತಾರಂದ್ರೆ, ದಾನವನ್ನು ಕೊಡಬೇಕಂತ ಮನುಷ್ಯನಾಗ ಬಂದೈತೆ ಅಂದ ಮೇಲೆ ಎಡಗೈಯನ ಬಲಗೈಯನ ಮೊದಲು ದಾನ ಕೊಡು, ಎಡಗೈನಿಂದ ಬಲಗೈನೊಳಗೆ ಬರೋದ್ರೊಳಗೆ ಮನಸ್ಸು ಪರಿವರ್ತನೆ ಆಕೈತಿಪ್ಪ ಅಂತ ಹೇಳ್ತಾರೆ. ಆವಾಗ ನಿಜಗುಣ ಶಿವಯೋಗಿಗಳಿಗೆ ಗೊತ್ತಾಕೈತಿ, ಇವ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಂಥ ಪರಮಾತ್ಮ ಅಂಥೇಳಿ. ಹಿಂಗೆ ತಮ್ಮ ಎಲ್ಲ ಸಂಪತ್ತನ್ನು ತಮ್ಮ ಹೆಂಡತಿ ಮಕ್ಕಳಿಗೆ ಬಿಟ್ಟು ಗುರುವಿನ ಬೆನ್ನು ಹತ್ತಿ ಹೋಗಿಬಿಡ್ತಾರೆ ನಿಜಗುಣ ಶಿವಯೋಗಿಗಳು. ಭಿಕ್ಷಾ ಬೇಡ್ತಿರ್ತಾರೆ ಗುರು ಶಿಷ್ಯರಿಬ್ಬರು ಕೂಡಿ. ಊಟ ಆಗತೈತಿ, ಎಲೆ ಅಡಿಕೆ ಬೇಕಾಗ್ತೈತಿ, ತಾಂಬೂಲ ಬೇಕಾಗ್ತೈತಿ. ಆವಾಗ ಒಬ್ಬರು ಅಡಿಕೆ ಕೊಡ್ತಾರೆ, ಒಬ್ಬರು ಎಲೆ ಕೊಡ್ತಾರೆ, ಸುಮ್ಮನೆ ಸಿಗೋದಿಲ್ಲ. ಆವಾಗ ಒಬ್ಬ ವೇಶ್ಯಾಸ್ತ್ರೀ ಊಟ ಮಾಡಿ ತೂಗುಮನೆ ಮೇಲೆ ಕುಂತ ಎಲೆ ಅಡಿಕೆ ತಿಂತಿರ್ತಾಳೆ. ಒಂದಿಷ್ಟು ಸುಣ್ಣೆ ಬೇಕಾಗೈತಿ ಕೊಡು ಅಂತ ಗುರುಗಳು ಕೇಳ್ತಾರೆ ಆ ಹೆಣ್ಮಗಳನ್ನು. ಆವಾಗ ನಾನು ಯಾವ ವಸ್ತುವನ್ನು ಇನ್ನೊಂದು ವಸ್ತು ತಗೊಳ್ಳಲಾರದ ಕೊಡೋದಿಲ್ಲ, ಅದಕ್ಕೆ ನಿನಗೆ ನಾ ಸುಣ್ಣ ಕೊಟ್ಟರೆ ನನಗೆ ನೀ ಏನು ಕೊಡ್ತೀಯ ಅಂತ ಗುರುಗಳನ್ನು ಕೇಳ್ತಾಳಕ್ಕೆ. ಆವಾಗ ಈ ನನ್ನ ಶಿಷ್ಯನನ್ನು ನಿನ್ನ ಮನೆಯೊಳಗೆ ಸೇವಾ ಮಾಡೋಕ್ಕೆ ಬಿಡ್ತೀನಿ ಅಂತ ಹೇಳ್ತಾರೆ. ಆವಾಗ
ಒಂದಿಷ್ಟು ಸುಣ್ಣಕ್ಕಾಗಿ ರಾಜ ನಿಜಗುಣ ಶಿವಯೋಗಿಗಳನ್ನು ವೇಶ್ಯಾನ ಮನೆಯೊಳಗೆ ಕೆಲಸಕ್ಕೆ ಬಿಟ್ಟು ಹೋಗಿಬಿಡ್ತಾರೆ. ಎಷ್ಟು ದಿವಸ? 12 ವರ್ಷ. ನೋಡ್ರಿ, ಹಂಗೆ ಯಾರು ದೊಡ್ಡವರಾಗೋದಿಲ್ಲ. ಯಾವ ರಾಜರ ಒಂದು ಆಸ್ಥಾನದೊಳಗೆ ತನ್ನ ನರ್ತನೆಯನ್ನು ಮಾಡಿ ಅವರಿಂದ ಕಾಣಿಕೆಗಳನ್ನು ಸ್ವೀಕಾರ ಮಾಡಿ ಹೋಗಿದ್ಲು, ಅದೇ ನರ್ತಕಿಯ ಒಂದು ಮನೆಯೊಳಗೆ ತಮ್ಮ ರಾಜತನದ ವೈಭವವನ್ನು ಮರೆತು ದಾಸರಾಗಿ ಸೇವಾ ಮಾಡ್ತಾರೆ 12 ವರ್ಷ. 12 ವರ್ಷದ ನಂತರ ಮತ್ತೆ ಗುರುಗಳು ಬಂದವರನ್ನು ಕರ್ಕೊಂಡು ಹೋಗಿ ಅವರಿಗೆ ಶ್ರೇಷ್ಠವಾದಂಥ ಜ್ಞಾನ ಪ್ರಾಪ್ತಿ ಮಾಡಿಕೊಡ್ತಾರೆ. ಶಂಭುಲಿಂಗನ ಬೆಟ್ಟದ ಮೇಲೆ ಕಠೋರವಾದಂಥ ತಪಸ್ಸನ್ನು ಮಾಡಿ ಅವ್ರು ಏನು ಮಾಡ್ತಾರಂತಂದ್ರೆ, ಶಂಭುಲಿಂಗ ಅನ್ನುವಂಥ ಅಂಕಿತ ನಾಮವನ್ನು ಹೊಂದಿ ಜಗತ್ವಿಖ್ಯಾತರಾಗ್ತಾರೆ. ನೋಡ್ರಿ, ಮಾರಮರ್ಧನ ಶಂಭುಲಿಂಗನ ನೊಲಿಸಿ ಗಂಭೀರ ಸುಖದೊಳ ಇರೆಂದ ರೂಪುವ ಅಂಥೇಳಿಕ್ಯಾರ. ಅವರ ಅಂಕಿತ ನಾಮನ ಶಂಭುಲಿಂಗನ ಆಗಿ ಹೊಕ್ಕತಿ. ಅದಕ್ಕಾಗಿ ಕನ್ನಡದೊಳಗೆ 63 ತ್ರಿಪದಿಗಳು ಕೈವಲ್ಯ ಪದ್ಧತಿ ಒಳಗೆ ಹಾಡಿನ ರೂಪದೊಳಗೆ ಸ್ವರ ಮತ್ತು ವಚನ ಕೂಡಿತು. ಪರಮಾನುಭವ ಬೋಧಿ ಒಳಗೆ ಸಾಂಗತ್ಯ ಕೂಡಿತು. ಪಾರಮಾರ್ಥ ಗೀತೆ ಒಳಗೆ ಲಲಿತ ರಗಳೆಗಳು ಬಂದವು. ಅನುಭವ ಸಾರದೊಳಗೆ ತ್ರಿಪದಿ ಬಂತು. ಪಾರಮಾರ್ಥ ಪ್ರಕಾಶಿಕೆಯೊಳಗೆ ಗದ್ಯ ಮತ್ತು ವ್ಯಾಖ್ಯಾನ ಎರಡೂ ಬಂದವು. ವಿವೇಕ ಚಿಂತಾಮಣಿಯೊಳಗೆ ಗದ್ಯ ವಿಶ್ವಕೋಶ ಬಂತು. ಸ್ವರೂಪ ಸಿದ್ಧ ಟೀಕೆ, ಪರಂಜ್ಯೋತಿ ಕವಿಯ ಅನುಭವ ಮುಕುರ, ಹಿಂಗೆ 8 ಕೃತಿಗಳನ್ನು ಸಂಸ್ಕೃತದಲ್ಲಿ ದರ್ಶನಸಾರ, ಆತ್ಮತರ್ಕ, ಚಿಂತಾಮಣಿ ಎನ್ನುವಂಥ 2 ಕೃತಿಗಳನ್ನು ಸಹಿತ ಅವರು ರಚಿಸಿದರು. ಹಿಂಗೆ ಸಾಕ್ಷಾತ್ ಸರಸ್ವತಿಯ ಸ್ವರೂಪರಾಗಿ ಕರ್ನಾಟಕಕ್ಕೆ ಜ್ಞಾನ ಬೋಧೆಯನ್ನು ಮಾಡಿದಂಥ ಪುಣ್ಯಾತ್ಮರು ಈ ಕೊಳ್ಳೇಗಾಲ ಪ್ರಾಂತದ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ವಿಶೇಷವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಸಾಹಿತ್ಯ ಅಜರಾಮರವಾಗಿ ಉಳಿಲಿಕ್ಕೆ ಸಿದ್ಧಾರೂಢರೂ ಸಹಿತ ಮೂಲ ಕಾರಣರು. ಗದುಗಿನ ಶಿವಾನಂದರೂ ಸಹಿತ ಮೂಲ ಕಾರಣರು. ಅದಕ್ಕಾಗಿ ಸಿದ್ಧಾರೂಢರನ್ನು ವಿಶೇಷವಾಗಿ ಹೇಳ್ತಾರೆ, ಇವರು ನಿಜಗುಣ ಶಿವಯೋಗಿಗಳ ಅವತಾರಣ ಅಂತ ಹೇಳ್ತಾರೆ. ಯಾವಾಗ ಗೊಂದಾವಲಿಯ ಬ್ರಹ್ಮಚೈತನ್ಯ ಮಹಾರಾಜರು ಹುಬ್ಬಳ್ಳಿಗೆ ಬಂದಿರ್ತಾರೆ, ಆವಾಗ ಅವರು ಹೇಳ್ತಾರೆ ಏನಂದ್ರೆ, ಒಂದಾನೊಂದು ಕಾಲದೊಳಗೆ ಮಹಾರಾಷ್ಟ್ರದೊಳಗೆ ಜ್ಞಾನೇಶ್ವರನಾಗಿ ಜನ್ಮಿಸಿ ಜ್ಞಾನೇಶ್ವರಿಯನ್ನು ಬರೆದರು. ಮುಂದೆ ಅದೇ ಜ್ಞಾನೇಶ್ವರರು ಕೊಳ್ಳೇಗಾಲದೊಳಗೆ ನಿಜಗುಣ ಶಿವಯೋಗಿಗಳಾಗಿ ಕೈವಲ್ಯ ಪದ್ಧತಿಯನ್ನು ಬೋಧಿಸಿದರು. ಅದೇ ನಿಜಗುಣರು ಇವತ್ತು ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರಾಗಿ ನೆಲೆಸಿದ್ದಾರೆ ಅಂತ ಹೇಳಿದಂಥ ಒಂದು ವಿಷಯವನ್ನು ಇಲ್ಲಿ ನಾವು ಸ್ಮರಿಸಬಹುದು. ಅದಕ್ಕಾಗಿ ಸಿದ್ಧಾರೂಢ ಅಪ್ಪನ ಒಂದು ಮಹಿಮೆ ಅಪಾರವಾದದ್ದು. ನಿಜಗುಣ ಶಿವಯೋಗಿಗಳ ಶಾಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ರು. ಪ್ರತಿಯೊಬ್ಬ ಕನ್ನಡಿಗನು ಸಹಿತ, ಸಾಮಾನ್ಯ ಕನ್ನಡಿಗನು ಸಹಿತ ಜ್ಞಾನಕ್ಕೆ ಅರ್ಹನು ಅಂತ ಹೇಳ್ಕಾರ ಈ ನಿಜಗುಣರ ಷಟ್ಶಾಸ್ತ್ರಗಳನ್ನು ಆಧಾರವಾಗಿಟ್ಟು ಬೋಧನೆ ಮಾಡಿದರು. ನೋಡ್ರಿ, ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರೂಢರ ಕುರಿತಾದ ಸುಂದರವಾದಂಥ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಇದರೊಳಗೆ ಇವತ್ತು ನಾವು 36ನೆಯ ಭಾಗವನ್ನು ನೋಡೋದು. ಇದರೊಳಗೆ ಸಿದ್ಧಾರೂಢ ಮಹಾಸ್ವಾಮಿಗಳ ಭೇಟಿಗಾಗಿ ಲೋಕಮಾನ್ಯ ಬಾಲಗಂಗಾಧರನಾಥ್ ಟಿಳಕರವರು ಬಂದಂತಹ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ.
ಶಾಲೆಯ ಬಿಡುವಿನ ಸಮಯದಲ್ಲಿ ಒಬ್ಬರು ಮರಾಠಿ ಶಾಲೆಯ ಶಿಕ್ಷಕರು ಸಿದ್ಧರಲ್ಲಿ ಬರುತ್ತಿದ್ದರಂತೆ. ಬಿಡುವನ್ನು ತತ್ವಚಿಂತನೆ, ಧ್ಯಾನ, ಪಾರಮಾರ್ಥ ಪ್ರಾರ್ಥನೆಗಳಲ್ಲಿ ಕಳೆಯುತ್ತಿದ್ದರು. ಒಂದು ದಿವಸ ಆ ಶಿಕ್ಷಕರು ಪ್ರಾಸಂಗಿಕವಾಗಿ ಟಿಳಕರು ಬರೆದ ಗೀತಾರಹಸ್ಯದ ಮಾತು ಎತ್ತಿದರು. ಸಿದ್ಧರು ಆ ಗ್ರಂಥವನ್ನು ಯಾವಾಗ ಅವಲೋಕನ ಮಾಡಿದ್ದರೋ ಏನೂ ತಿಳಿಯದು. ಟಿಳಕರು ಜ್ಞಾನಪರವಾದ ಗೀತೆಯನ್ನು ಕರ್ಮಪರ ಎಂದು ಅರ್ಥೈಸಿರುವುದು ಯೋಗ್ಯವೆನಿಸದು ಎಂದು ಸಿದ್ಧರು ಅಪ್ಪಣೆ ಕೊಡಿಸಿದರು. ಆ ಶಿಕ್ಷಕರು ಟಿಳಕರಿಗೆ ಒಂದು ಪತ್ರ ಬರೆದರು. ಹೀಗೆ ತಮ್ಮ ಗ್ರಂಥದಲ್ಲಿ ಕರ್ಮಪರ ಅರ್ಥ ಎದ್ದು ಕಾಣುತ್ತಿದೆ ಎಂದು ತಿಳಿಸಿದರು. ಆ ಪತ್ರವನ್ನು ಓದಿ ಟಿಳಕರಿಗೆ ಸಂತೋಷವೇ ಆಯಿತು. ಒಬ್ಬ ಮರಾಠಿ ಶಾಲೆಯ ಶಿಕ್ಷಕರಿಗೆ ತಮ್ಮ ಗ್ರಂಥದಲ್ಲಿಯ ವಿಷಯ ಗೊತ್ತಾಗಬೇಕಾದರೆ ಅವರು ಸಾಮಾನ್ಯರಲ್ಲ, ಅವರು ಜ್ಞಾನಿಗಳೇ ಆಗಿರಲು ಸಾಕು ಎಂದು ತಿಳಿದರು. ಪುಣೆಗೆ ಬರಬೇಕೆಂದು ತಮ್ಮೊಡನೆ ಚಿಂತನೆ ಮಾಡಬೇಕೆಂದು ಒಂದು ಕಾಗದವನ್ನು ಟಿಳಕರು ಖಾನಾಪುರದ ಶಿಕ್ಷಕರಿಗೆ ಪತ್ರ ಬರೆದರು ಅಂತ ಹೇಳ್ತಾರೆ. ಬೆಳಗಾವಿ ಜಿಲ್ಲೆ ಒಳಗಿರುವಂಥ ಖಾನಾಪುರದೊಳಗೆ ಒಂದು ಮರಾಠಿ ಶಾಲೆಯ ಶಿಕ್ಷಕರು, ಅವರು ಮ್ಯಾಲಿಂದ ಮ್ಯಾಲೆ ಸುಟಿ ಇದ್ದಾಗ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರ ಮಠದೊಳಗೆ ಉಳಿತಿದ್ದರು. ಸಿದ್ಧಾರೂಢರ ಆತ್ಮಚಿಂತನೆಯನ್ನು, ಅವರ ಜ್ಞಾನ ಬೋಧೆಯನ್ನು ಬಹಳ ಭಕ್ತಿಯಿಂದ ಅವರು ಕೇಳ್ತಿದ್ದರು. ಆ ಸತ್ಸಂಗದೊಳಗೆ ತಮ್ಮ ಕಾಲವನ್ನು ಕಳೀತಿದ್ದರು. ಒಂದು ದಿವಸ ಸಿದ್ಧಾರೂಢ ಪೋಳ ಜೋಡಿ ಕುಂತಾಗ ಆ ಮರಾಠಿ ಶಾಲೆಯ ಶಿಕ್ಷಕರು ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರು ಬರೆದಂತಹ ಗೀತಾರಹಸ್ಯ ಅನ್ನುವಂತಹ ಪುಸ್ತಕವನ್ನು ಕುರಿತು ಚರ್ಚೆ ಮಾಡ್ತಾರೆ. ಆವಾಗ ಸಿದ್ಧಾರೂಢ ಪೋಳು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಟಿಳಕರು ಗೀತಾರಹಸ್ಯವನ್ನು ಬರೆದರು, ಆದರೆ ಜ್ಞಾನಪರವಾದಂತಹ ಆ ಗೀತೆಯನ್ನು ಕರ್ಮಪರ ಅಂಥೇಳಿಕಾರ ಅದರೊಳಗೆ ಪ್ರತಿಬಿಂಬಿಸಿದಾರೆ. ಅದು ಯಾಕೋ ನನಗೆ ಯೋಗ್ಯ ಅನಿಸೋದಿಲ್ಲ ಅಂತ ಸಿದ್ಧಾರೂಢರು ಹೇಳ್ತಾರೆ. ಅದನ್ನು ತಿಳ್ಕೊಂಡಂತಹ ಆ ಖಾನಾಪುರದ ಶಾಲಾ ಶಿಕ್ಷಕರು ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ನೀವು ಬರೆದಿರುವಂಥ ಈ ಒಂದು ಗೀತಾರಹಸ್ಯ ಜ್ಞಾನಪರ ಇದ್ದರೂ ಸಹಿತ ತಾವು ಕರ್ಮಪರ ಅಂಥೇಳಿ ಪ್ರತಿಪಾದಿಸಿದಿರಿ ಅಂತ ಬರೀತಾರೆ. ಟಿಳಕರಿಗೆ ಸಿಟ್ಟು ಬರೋದಿಲ್ಲ. ಇವರು ಸಾಮಾನ್ಯರಲ್ಲ, ಮಹಾಜ್ಞಾನಿಗಳದಾರ. ನೀವೇನು ಮಾಡಬೇಕಂದ್ರೆ ಪುಣೆಗೆ ಬರ್ರಿ, ನನ್ನ ಜೊತೆ ಸ್ವಲ್ಪ ಚಿಂತನೆಯನ್ನು ಮಾಡಿ ತಮ್ಮ ಜ್ಞಾನವನ್ನು ವಿವರಿಸಬೇಕು ಅಂತ ಅವರು ಹೊಳ್ಳಿ ಪತ್ರ ಬರೀತಾರೆ. ಆವಾಗ ಶಾಲಾ ಶಿಕ್ಷಕರಿಗೆ ಭಯ ಆಗಿಬಿಡ್ತೈತಿ. ಯಾಕಂದ್ರೆ ಅವರು ತಮಗೆ ಗೊತ್ತಿಲ್ಲ, ಸಿದ್ಧಾರೂಢರು ಹೇಳಿದ್ದನ್ನು ಬರೆದು ಬಿಟ್ಟಿರ್ತಾರೆ. ಹೊಳ್ಳಿ ಪತ್ರ ಹಾಕ್ತಾರೆ. ಅವ್ರು ಏನಂದ್ರೆ, ದಯವಿಟ್ಟು ನನಗೆ ಕ್ಷಮಾ ಮಾಡಿರಿ, ಈ ಒಂದು ವಿಷಯವನ್ನು ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ನನಗೆ ಹೇಳಿದರು, ಅದನ್ನು ನಿಮಗೆ ನಾ ಹೇಳಿದ್ದೆ. ಅದರ ಬಗ್ಗೆ ಹೆಚ್ಚಿನ ವಿಷಯಗಳ ಒಂದು ವಿವರಣೆ ತಮಗೆ ಬೇಕಾದರೆ ದಯವಿಟ್ಟು ಸಿದ್ಧಾರೂಢರ ಹತ್ರನೇ ನೀವು ಹೋಗಿ ಸಂಶಯವನ್ನು ಪರಿಹರಿಸಿಕೊಳ್ಳಬೇಕು ಅಂತೇಳಿಕರ ಅವರು ಬರೆದು ಬಿಡ್ತಾರೆ. ಮುಂದೆ ಒಂದು ಸಾರಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳವಳಿ ನಡೆದು ಬಿಟ್ಟಿದ್ದು. ಹುಬ್ಬಳ್ಳಿ ಒಳಗೆ ಒಂದು ಕಾರ್ಯಕ್ರಮಕ್ಕೆ ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರು ಬರ್ತಾರೆ. ಆ ಸಮಯದೊಳಗೆ ಹುಬ್ಬಳ್ಳಿ ಶಹರ ಒಂದು ಪ್ರದೇಶವನ್ನು ಬಿಟ್ಟು ಪಾಂಜರಪೋಳಿ ಒಳಗೆ ಅವರ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರ ಒಂದು ಸಭೆಗೆ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು, ಭಾಳ ಗಣ್ಯಮಾನ್ಯ ಜನರು ಅಲ್ಲಿ ಬರೋಕ್ಕೆ ಒಪ್ಪೋದಿಲ್ಲ. ಯಾಕಂದರೆ ಬ್ರಿಟಿಷ್ ಸರ್ಕಾರದ ಹೆದರಿಕೆ. ಚಳುವಳಿಯ ಒಂದು ಕಾರ್ಯಕ್ರಮಕ್ಕೆ ಯಾರಾದರೂ ಅಧ್ಯಕ್ಷತೆ ವಹಿಸಿದ್ರೆ ಅವರ ಸಂಪತ್ತಾಸ್ತಿ ಎಲ್ಲ ಮುಟ್ಟುಗೋಲು ಹಾಕ್ಕೊಳ್ತಿದ್ರು ಸರ್ಕಾರದವರು. ಆವಾಗ ಯಾರೋ ಒಬ್ಬರು ಹೇಳ್ತಾರೆ ಏನಂದ್ರೆ, ಸಿದ್ಧಾರೂಢರನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡೋಣ ಅಂಥೇಳಿ.
ಆವಾಗ ಸಿದ್ಧಾರೂಢಪ್ಪಗಳು ಸಂತೋಷದಿಂದ ಹ್ಞೂ ಅಂದ್ಬಿಡ್ತಾರೆ. ನಾನು ಸನ್ಯಾಸಿ ಆದರೆ ಏನಾತಪ್ಪ, ನಾನು ಈ ದೇಶದ ಪ್ರಜಾನ ಹೌದಲ್ಲೋ, ಕಾವಿ ಹಾಕಿದ ಮಾತ್ರಕ್ಕೆ ನನಗೇನು ಸ್ವಾತಂತ್ರ್ಯ ಬೇಡನ, ರಾಷ್ಟ್ರೀಯ ಹೋರಾಟಕ್ಕೆ ನಾನು ಧುಮುಕವನ, ಅದಕ್ಕೆ ಆಂತರಿಕ ವೈರಿಗಳನ್ನು ಜಯಿಸುವುದಷ್ಟ ಸನ್ಯಾಸಿಗಳ ಕರ್ತವ್ಯ ಅಲ್ಲ, ಅವರು ಹೊರಗಿನ ವೈರಿಗಳನ್ನೂ ಸಹಿತ ಸದೆ ಬಡಿಬೇಕು, ಅದಕ್ಕೆ ಅದನ್ನು ಎದುರಿಸ್ಬೇಕಾಕತಿ. ಅದಕ್ಕೆ 30 ಕೋಟಿ ಪ್ರಜೆಗಳ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಟಿಳಕರ ಹೋರಾಡಕತ್ತಾರ ಅಂದಮೇಲೆ ನಾನು ಒಬ್ಬವ ಆ ಹೋರಾಟಕ್ಕೆ ನನ್ನ ಒಂದು ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಸಿದ್ಧಾರೂಢಪ್ಪಗಳು ಸಂತೋಷದಿಂದ ಒಪ್ಕೊಂಡು ಬಿಡ್ತಾರೆ ನೋಡ್ರಿ. ಪಾಂಜರ್ಪೋಳಿ ಒಳಗಿರುವಂಥ ಕಾರ್ಯಕ್ರಮಕ್ಕೆ ಸಿದ್ಧಾರೂಢರು ಹೋಗಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಮುಗಿಸಿ ಸಿದ್ಧಾರೂಢರು ಲೋಕಮಾನ್ಯ ಟಿಳಕರನ್ನು ತಮ್ಮ ಮಟ್ಟಕ್ಕೆ ಕರ್ಕೊಂಡು ಬರ್ತಾರೆ. ಈಗೇನು ಸಿದ್ಧಾರೂಢಪ್ಪನವರ ಒಂದು ಸಮಾಧಿ ಐತಿ, ಆ ಸಮಾಧಿ ಕೆಳಗೆ ಒಂದು ಕೋಲಿ ಐತಿ. ಆ ಕೋಲಿ ಒಳಗನ ಸಿದ್ಧಾರೂಢಪ್ಪಗಳು ಏನು ಮಾಡ್ತಾರಂತಂದ್ರೆ ಅಲ್ಲಿ ಆತ್ಮಚಿಂತನೆಯನ್ನು ಮಾಡ್ತಾರೆ. ಆವಾಗ ಲೋಕಮಾನ್ಯ ಟಿಳಕರು ಕೇಳ್ತಾರೆ, ನಾನು ಬರೆದ ಗೀತೆಯ ಅರ್ಥಕ್ಕೆ ನೀವು ಹೆಸರಿಟ್ರಿ ಅಂತ ನನಗೆ ತಿಳಿತು, ಅದು ಏನಂತೇಳಿ ದಯವಿಟ್ಟು ನನಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ಲೋಕಮಾನ್ಯ ಟಿಳಕರೇ ಗುರುಮುಖದಿಂದ ವಿದ್ಯಾರ್ಜನೆಯನ್ನು ಮಾಡಿ ಶ್ರುತಿಗಳನ್ನರಿತು ಅಹಂಕಾರ ಭೇದಗಳನ್ನು ತೊಡೆದು ಹಾಕಿ ವಿರಕ್ತಿ ಉಳ್ಳವರಾಗಿ ಸಮಭಾವದಿಂದಿರ್ದು ಲೋಕ ಕಲ್ಯಾಣಾರ್ಥವಾಗಿ ಅತಿಯಾದ ಶ್ರಮವಹಿಸಿ ಆನಂದಗಿರಿ ಶ್ರೀಧರ ಮಧುಸೂದನ ಶಂಕರಾನಂದ ಶಂಕರಾಚಾರ್ಯ ಮೊದಲಾದ ಮಹಾನ್ ವ್ಯಕ್ತಿಗಳು ಗೀತೆಗೆ ಎಲ್ಲಿಯೂ ಕೊಂಕೆ ಬಾರದ ರೀತಿಯಲ್ಲಿ ಟೀಕೆ ಬರೆದಿರುವರು. ಈಗ ನೀವು ಕೊಂಕಿನಿಂದ ನಡೆಯುವ ಜನಗಳಿಗೆ ಕರ್ಮಕ್ಕೆ ಅಂಟಿಸುವ ಆ ಜನಗಳನ್ನು ದಾರಿಗೆ ಹತ್ತಿ ಸುತ್ತ ಬರೆದ ಈ ಟೀಕೆ ಬಹಳ ಯೋಗ್ಯವಾಗಿದೆ ಅಂತ ನೋಡಿದು ಬಿಡ್ತಾರೆ ಅವರು. ಆವಾಗ ಲೋಕಮಾನ್ಯ ಟಿಳಕರಿಗೆ ಒಂಥರ ಆನಂದ ಅನಿಸ್ತೈತಿ. ಆಮೇಲೆ ಮತ್ತೇನು ಹೇಳ್ತಾರಂತಂದ್ರೆ, ಮತ್ತು ಬಂಧರಹಿತ ಆತ್ಮನು ತಾನು ಪ್ರಾಣೇಂದ್ರಿಯ ಕರಣಗಳು ಒಂದು ಅಲ್ಲದೆ ವಾಕ್ಮನಗಳಿಗೆ ಅತೀತನೆನಿಸುವಿರಿ. ಇದನ್ನು ತಿಳಿದರೆ ಅದು ಶೂನ್ಯವೆನಿಸುವುದು. ಪರಮರೆ ಇದಕ್ಕೇನು ಹೇಳುವಿರಿ ಅಂಥೇಳಿ ಸಿದ್ಧಾರೂಢರನ್ನು ಮತ್ತೆ ಪ್ರಶ್ನೆ ಮಾಡ್ತಾರೆ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಸರಸವಹ ಮತಿಯುತರೆ ಶೂನ್ಯವನ್ನು ಅರಿಯುತಿಹ ಸಾಕ್ಷಾತ್ಮ ಶೂನ್ಯತೆ ನಿರುತ ಬೇರಾಗಿಹನು. ಆದ್ದರಿಂದ ಅವನು ಸತ್ಯನಾಗಿಹನು. ಅದನ್ನು ತಿಳಿಯದ ನೀವು ನಾಸ್ತಿಕ ಶೂನ್ಯವಾದಿಗಳಂತೆ ಕೇವಲ ಪ್ರಶ್ನೆ ಮಾಡುತ್ತಿರುವುದರಿಂದ ನೀವು ನಾಸ್ತಿಕ ಶೂನ್ಯವಾದಿಗಳಂತೆ ಕೇವಲ ಪ್ರಶ್ನೆ ಮಾಡುತ್ತೀರಿ. ಅದರಿಂದ ನೀವು ಬಹಿರ್ಮುಖರಾಗಿರುವಿರಿ. ನೀವು ನಿಶ್ಚಿತವಾಗಿಯೂ ಆ ಪರಬ್ರಹ್ಮ ವಿದ್ಯೆಗೆ ಅಧಿಕಾರಿಗಳಲ್ಲ. ನಿಮಗೆ ಕಾರ್ಯಾಚರಣೆಯ ಪೂರ್ಣ ಅನುಭವವಿದೆ. ಜ್ಞಾನಕ್ಕೆ ಅಧಿಕಾರಿಗಳು ನೀವಲ್ಲ ಅಂತ ಒಂದು ಮಾತಂತಾರೆ ಸಿದ್ಧಾರೂಢರು. ಜ್ಞಾನನ ಬ್ಯಾರೆ, ಕರ್ಮನ ಬ್ಯಾರೆ. ಕರ್ಮ ಬಹಿರ್ಮುಖವಾಗಿರ್ತದೆ, ಜ್ಞಾನ ಅಂತರ್ಮುಖವಾಗಿರ್ತದೆ. ಆವಾಗ ಸಿದ್ಧಾರೂಢಪ್ಪಗಳು ಹೇಳ್ತಾರೋ, ಯಾವ ಒಬ್ಬ ಶಿಕ್ಷಕನ ಪತ್ರವನ್ನು ನೋಡಿ ನಾ ತಪ್ಪು ಮಾಡಿದೆನಂತ ತಿಳಿದು ನಿಮ್ಮ ಮನಸ್ಸಿಗೆ ಕೆಟ್ಟನಿಸ್ತು, ಆಮೇಲೆ ಇಲ್ಲಿ ನೀವು ಬಂದ ನಂತರ ನಾ ತಿಳಿಸಿ ಹೇಳಿದ ಮೇಲೆ ನೀವು ಬಹಳ ಒಳ್ಳೆಯವರು, ಚೆನ್ನಾಗಿ ಬರೆದಿರಂತ ನಾ ಹೇಳಿದ ಕೂಡಲೇ ನಿಮಗೆ ಸಂತೋಷನೂ ಆಯಿತು. ಜ್ಞಾನ ಏನು ಹೇಳ್ತೈತಿ ಅಂತಂದ್ರೆ, ಸಂತೋಷ
ಮತ್ತು ದುಃಖ ಇವೆರಡರಲ್ಲಿಯ ಭೇದ ಅಳೆದು ಹೋಗಬೇಕು. ಆವಾಗ ಪೂರ್ಣ ಜ್ಞಾನ ಅಂತ ಹೇಳ್ತೈತಿ. ಆದರೆ ಈಗ ಸ್ವಾತಂತ್ರ್ಯ ಹೋರಾಟದ ಒಂದು ಮುಂಚೂಣಿಯನ್ನು ತಾವು ವಹಿಸಿರುವುದರಿಂದ ಕೇವಲ ಜ್ಞಾನ ಮಾರ್ಗ ಮಾತ್ರದಿಂದ ಈ ಸ್ವಾತಂತ್ರ್ಯ ಸಿಗುವುದು ಅಷ್ಟು ಸರಳ ಇಲ್ಲ. ಅದಕ್ಕಾಗಿ ತಾವು ಕರ್ಮ ಒಂದು ಪರವನ್ನು ಮುಖ್ಯವಾಗಿಟ್ಕೊಂಡು ಬರೆದಿರುವಂಥ ಇದು ಈ ಕಾಲಕ್ಕೆ ಯೋಗ್ಯನೇ ಐತಿ. ಜ್ಞಾನ ಅಂತ ಹೇಳಿಕಾರ ಒಂದೇ ಕಡೆ ಕುಂತ್ರ ಆಗೋದಿಲ್ಲ. ನಮ್ಮ ಕರ್ಮವನ್ನೂ ಇಲ್ಲಿ ಮಾಡಬೇಕಾಗೈತೆ. ಅದಕ್ಕಾಗಿ ತಾವು ಬೋಧಿಸಿದಂಥ ಒಂದು ಬೋಧನೆ ಈ ಕಾಲಕ್ಕೆ ಯೋಗ್ಯನೇ ಐತಿ. ಅದಕ್ಕೆ ತಾವು ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡ್ರಿ. ನಿಮ್ಮ ಕರ್ಮವನ್ನು ನೀವು ಮಾಡಿರಿ, ಅದರ ಫಲವನ್ನು ಭಗವಂತ ಅನುಗ್ರಹಿಸ್ತಾನಂಥೇಳಿ ಸಿದ್ಧಾರೂಢರು ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರಿಗೆ ವಿಶೇಷವಾಗಿ ಅಲ್ಲಿ ಬೋಧನೆಯನ್ನು ಮಾಡ್ತಾರೆ. ಆವಾಗ ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರು ಬಹಳ ಸುಂದರವಾಗಿ ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಎಲ್ಲ ಭಾಷೆಗಳನ್ನು ಎಲ್ಲ ದೇಶವನ್ನು ನಾ ಅರಿತೆ, ಆದರೆ ನನ್ನೊಳಗೆ ಕೆಲವೊಂದು ಸಂಶಯಗಳು ಉಳಿದಿದ್ದವು. ಆದರೆ ನಿಮ್ಮಂತಹ ಮಹಾತ್ಮರ ಒಂದು ಸಂದರ್ಶನದಿಂದ, ತಮ್ಮ ಒಂದು ಬೋಧನೆಯಿಂದ ನನ್ನೊಳಗೆ ಅಡಗಿದಂತಹ ಕೆಲವು ಸಂಶಯಗಳು ನಿವಾರಣೆಯಾಗಿ ನಾ ತೃಪ್ತನಾದೆ ಅಂತ ಹೇಳಿಕಾರ ಲೋಕಮಾನ್ಯ ಬಾಲಗಂಗಾಧರನಾಥ ಟಿಳಕ್ ಅವರು ವಿಶೇಷವಾಗಿ ಹೇಳ್ತಾರೆ. 1924 ಮಹಾತ್ಮ ಗಾಂಧೀಜಿಯವರೂ ಸಹಿತ ಹುಬ್ಬಳ್ಳಿಗೆ ಬಂದಿರ್ತಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ಯಾರು ಅಧ್ಯಕ್ಷರಾಗಬೇಕಂತೇಳಿ ಮತ್ತೆ ಕೆಲವು ವಿಚಾರ ನಡೆದಾಗ ಕೆಲವು ಜನ ಹೇಳ್ತಾರೆ ಸಿದ್ಧಾರೂಢರನ್ನು ಅಧ್ಯಕ್ಷರನ್ನಾಗಿ ಮಾಡೋದಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢರು ಸಂತೋಷದಿಂದ ಒಪ್ಕೊಳ್ತಾರೆ. ಆದರೆ ಒಂದು ನಿಯಮಿತ್ತ ಅವಾಗ ಏನಂದರೆ, ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದಂಥ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಬೇಕಂದ್ರೆ ಅವರು ಖಾದಿ ತೊಟ್ಟವರ ಇರಬೇಕು ಅಂತ ಹೇಳ್ತಾರೆ. ಆವಾಗ ಸಿದ್ಧಾರೂಢರಿಗೆ ಆ ವಿಷಯವನ್ನು ಭಕ್ತರು ಹೇಳಿದಾಗ ಸಿದ್ಧಾರೂಢರ ಸಂತೋಷದಿಂದ ನಾನು ಆ ಕಾರ್ಯಕ್ರಮಕ್ಕೆ ಖಾದಿ ತೊಟ್ಕೊಂಡ ಬರ್ತೇನೆ ಅಂತ ಹೇಳ್ತಾರೆ. ಆವಾಗ ಕೆಲವು ಜನ ಭಕ್ತರು ಹೇಳ್ತಾರೆ, ತಾವು ಕಾವಿ ಧರಿಸಿದಂತಹ ಸನ್ಯಾಸಿಗಳು ತಮಗೆ ಯಾಕೆ ಈ ಖಾದಿ ಸಹವಾಸ ಅಂತ ಕೇಳ್ತಾರೆ ಸಿದ್ಧಾರೂಢರನ್ನು. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಕಾವಿ, ಕಾಕಿ, ಖಾದಿ ಇವು ಬಹಳ ಶ್ರೇಷ್ಠವಾದಂಥವಪ್ಪ, ಖರೆ ನಾವು ಒಪ್ಕೊಳ್ತೇನೆ. ಆದರೆ ಇವೆಲ್ಲದಕ್ಕಿಂತಲೂ ಮೊದಲ ನಾ ಈ ದೇಶದ ಪ್ರಜೆ, ನಾನು ಭಾರತಾಂಬೆಯ ಪುತ್ರ. ತಾಯಿ ಭಾರತಾಂಬೆಯನ್ನು ಪರಕೀಯರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸ್ಬೇಕಂಥೇಳಿ ಕೋಟ್ಯಾನುಕೋಟಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆ ಚಳವಳಿಯೊಳಗೆ ಧುಮುಕಿರುವಾಗ ಒಂದು ದಿವಸದ ಮಟ್ಟಿಗೆ ನನ್ನ ಕಾವಿ ಬಟ್ಟೆಯನ್ನು ಬಿಟ್ಟು ಖಾದಿ ತೊಟ್ಟರೆ ನಾ ಆ ಭಾರತಾಂಬೆಗೆ ಸಲ್ಲಿಸುವಂತಹ ಒಂದು ಗೌರವ ಅಂತ ಹೇಳಿಕಾರ ಸಂತೋಷದಿಂದ ಖಾದಿ ತೊಟ್ಟು ಅವತ್ತಿನ ದಿವಸ ಸಿದ್ಧಾರೂಢ ಮಹಾಸ್ವಾಮಿಗಳು ಮಹಾತ್ಮ ಗಾಂಧೀಜಿಯವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಭಾರತಾಂಬೆಯ ವರಪುತ್ರ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸಿದ್ರು ನೋಡ್ರಿ. ಎಂತಹ ಮಹಾತ್ಮರು ಆ ಸದ್ಗುರು ಸಿದ್ಧಾರೂಢಪ್ಪಗಳಂತ. ಆವಾಗ ಸಿದ್ಧಾರೂಢಪ್ಪಗಳಿಗೆ ನಮಸ್ಕಾರ ಮಾಡೋಕ್ಕೆ ಬಂದಿದ್ದರಂತ ಮಹಾತ್ಮ ಗಾಂಧೀಜಿಯವರು. ಆವಾಗ ಅವರನ್ನು ಆಲಿಂಗಿಸಿಕೊಂಡರು ಸಿದ್ಧಾರೂಢರು. ಮಹಾತ್ಮ ಗಾಂಧೀಜಿಯವರಿಗೆ ಹೇಳ್ತಾರೆ, ನಾನು ಕೇವಲ ನನ್ನ ಸುತ್ತಲೂ ಇರುವಂತಹ ಭಕ್ತರನ್ನು ಮಾತ್ರ ಉದ್ಧಾರ ಮಾಡೋಕ್ಕೆ ಹೊಂಟಿದ್ದೀನಿ, ನೀವು ಇಡೀ ಭಾರತ ದೇಶವನ್ನು ಉದ್ಧಾರ ಮಾಡೋಕ್ಕೆ ಹೊಂಟಿದ್ದೀರಿ. ಅದಕ್ಕಾಗಿ ನಾನು ನೀವು ಅನ್ನುವಂತಹ ಭೇದ ಬೇಡ, ನಮ್ಮೆಲ್ಲರ ಆತ್ಮ ಒಂದು ಅಂತ ಹೇಳಿಕಾರ ಮಹಾತ್ಮ ಗಾಂಧೀಜಿಯವರನ್ನು ಸಿದ್ಧಾರೂಢರು ಆಲಿಂಗನ ಮಾಡಿಕೊಂಡಿದ್ದರು ಅಂತ ಹೇಳಿಕಾರ ವಿಶೇಷವಾಗಿ ಇಲ್ಲಿ ವಿವರಣೆ ಮಾಡ್ತಾರೆ. ಹಿಂಗೆ ಸಿದ್ಧಾರೂಢಪ್ಪನ ಒಂದು ಕೀರ್ತಿ ಅಜರಾಮರವಾಗಿ ಬೆಳೆಯಾಕ ಅವರ ಒಂದು ಎಷ್ಟೊಂದು ತಪಶಕ್ತಿ ಇರಬಹುದಲ್ಲಿ ಅಂತ.
ಎಲ್ಲ ಕ್ಷೇತ್ರಗಳ ಗಣ್ಯ ವ್ಯಕ್ತಿಗಳು, ರಾಜ ಮಹಾರಾಜರು ಎಲ್ಲರೂ ಬಂದು ಸಿದ್ಧಾರ್ಥರ ದರ್ಶನ ಪಡ್ಕೊಂಡು ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಹೋದರು. ಇಂತಹ ಪುಣ್ಯಕ್ಷೇತ್ರವಾದಂತಹ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿ ಮಠ, ಆ ಪುಣ್ಯಕ್ಷೇತ್ರದ ಅಧಿಪತಿಯಾದಂಥ ಸದ್ಗುರು ಸಿದ್ಧಾರೂಢರು, ಇವರನ್ನು ಪಡೆದಂಥ ನಾವು ಧನ್ಯರು ಧನ್ಯರು.